ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಹೆಲೋ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಬನ್ನಿ, ಪಾರ್ಕಿಗೆ ಹೋಗಿ ಬರುವ. ಬಿಡುತ್ತೀರಾ? ಮಕ್ಕಳಿಗೆ ಮನೆಯೊಳಗೆ ಕೂತು ಕೂತು ಬೋರ್ ಆಗಿದೆ. ನನ್ನ ಮಗಳಂತೂ ಹೋಗುವ ಹೋಗುವ ಹೊರಗಡೆ ಹೋಗುವ, ನಾವು ಹೋಗುವ ಅಂತ ಹೇಳೋದು. ಎಲ್ಲಿಗೆ ಹೋಗೋದಿಲ್ಲಿ ಈ ಬಿಸಿಲಿಗೆ ಅಲ್ವಾ? ಅವರಿಗೆ ಅರ್ಥ ಆಗೋದಿಲ್ಲ ನಾವು ಹೇಳಿದರೆ. ಮತ್ತೆಂತ ಮಾಡೋದು? ಇಲ್ಲಿ ಒಂದು ನಿಯರ್ ಬೈ ಸ್ಪೋರ್ಟ್ಸ್ ಸ್ಟೇಡಿಯಂ ಇದೆ. ಅಲ್ಲಿ ಮಕ್ಕಳಿಗೆ ಕೂಡ ಒಂದು ಸಣ್ಣ ಪಾರ್ಕ್ ಹಾಗೆ ಮಾಡಿದ್ದಾರೆ. ಸ್ವಿಂಗ್ಸ್, ಸ್ಲೈಡ್ಸ್ ಎಲ್ಲ ಇದೆ ಅಂತೆ. ನಾನು ಹೋಗಿಲ್ಲ, ನನ್ನ ಹಸ್ಬೆಂಡ್ ಹೋಗಿ ಎಲ್ಲ ನೋಡಿ ಬಂದಿದ್ದರು ಲಾಸ್ಟ್ ವೀಕ್. ಸೊ ಅಲ್ಲಿ ಕರ್ಕೊಂಡು ಹೋಗುವ ಅಂತ ಹೊರಟದ್ದು ನಾವು. ನೋಡಿ, ವಾಕ್ ಮಾಡ್ಕೊಂಡು ಹೋಗೋದು. ನಿಯರ್ ಬೈ ಅದು, ಹಾಗೆ ನಾವು ವಾಕಿಂಗ್ ಆದರೂ ಆಗ್ತದಲ್ವಾ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಎಷ್ಟು ಬಿಸಿಲಿದೆ ನೋಡಿ, ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ. ಕಣ್ಣು ಯಾವಾಗಲೂ ಪಿಳಿ ಪಿಳಿ ಮಾಡ್ಕೊಂಡು ನೋಡೋದು. ಸ್ಲೋಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಇನ್ನು ವಿಂಟರ್ ಬರ್ತದೆ. ಹೇಗೆ ಇಲ್ಲಿ ಬಿಸಿಲು ಮಧ್ಯಾಹ್ನ ಮಾತ್ರ ಸ್ವಲ್ಪ ಸಖತ್ತು ಬಿಸಿಲಿರುತ್ತೆ. ಸಂಜೆ ಆಫ್ಟರ್ 4 ಅಷ್ಟೇನು ಬಿಸಿಲಿಲ್ಲ, ಬಟ್ ಚೆನ್ನಾಗಿರುತ್ತೆ ಈಗ ಕ್ಲೈಮೇಟ್. ಓಹೋ, ದಾಯಿ ಮಗ ತಿತ್ವಾಡ್ಡಿ. ನನ್ನ ಮಗಳದ್ದು ಜಾಸ್ತಿ ಒಂದೇ ಡೈಲಾಗ್ ಇರ್ತದೆ ಆಯಿತಾ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ. ನಾನು ಕೂಡ ಅಷ್ಟು ಹೇಳೋದಿಲ್ಲ, ನನ್ನ ಮಗಳಿಗೆ ತುಂಬ ಇಂಟ್ರೆಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಲಿಕ್ಕೆ. ಸೊ ವಿಡಿಯೋ ತೆಗಿಯೋಗೆ ಅವಳದ್ದು ಅದೊಂದು ಡೈಲಾಗ್ ಇದ್ದೇ ಇರ್ತದೆ. ಈಗಿನ ಮಕ್ಕಳಿಗೆ ಎಂತ ಹೇಳಿಕೊಡ್ಬೇಕು ಅಂತಿಲ್ಲ ನಾವು, ಅವರು ತುಂಬ ಮುಂದುವರೆದಿದ್ದಾರೆ. ಅವಳಿಗೋಸ್ಕರ ಆದರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಮಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ನಿಮಗೆ ಕನ್ನಡ ಬರ್ತದಾ? ಐಶಾ, how did you study that? Huh? What did I ask? Do you know Kannada? Do you know Kannada? I asked. Okay. What did you say? Illa. Illa means? Illa means no. Okay. This is zebra cross. We are going to Stadium Park. I can zebra cross. We should look right and left. Let's go from this way, Ishi. ಕಚ್ಚಾ ರೋಡ್. ನನ್ನ ಮಗಳಿಗೆ ಕನ್ನಡ ಬರುವುದಿಲ್ಲ, ಕನ್ನಡ ಇಲ್ಲಿ ಲ್ಯಾಂಗ್ವೇಜ್ ಇಲ್ಲ ಅಲ್ಲ, ಹಾಗೆ. ಆದರೂ ನೋಡಿ, ನನ್ನ ವ್ಲಾಗ್ ನೋಡಿ ಆದರೂ ಸ್ವಲ್ಪ ಕಲಿತಾ ಇದ್ದಾಳೆ. ನಾವು ವಾಕ್ ಮಾಡ್ಕೊಂಡು ಸ್ಟೇಡಿಯಮ್ಗೆ ಬಂದದ್ದು. ಕನ್ಯಾಕೆ ಪಿಲಿ ಅಂತನಾ? ಇಲ್ಲಷ್ಟು ಬಿಸಿಲಿದೆ, ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಗಂಟೆ ಈಗ 6 ಆಯಿತು, ಇನ್ನೂ ಸನ್ಸೆಟ್ ಆಗಲಿಲ್ಲ. ಅಲ್ಲಿ ರೀಚ್ ಆದಮೇಲೆ ಗೊತ್ತಾಯಿತು, ಮೆನ್ಸಿಗೆ ಬೇರೆ ಲೇಡೀಸ್ಗೆ ಬೇರೆ ಅಂತ. ಹಾಗೆ ನಾನೊಂದು ತೀರ, ನೀನೊಂದು ತೀರ. ನನ್ನ ಗಂಡ ಆ ಸೈಡ್, ನಾನು ಈ ಸೈಡ್ ಅಷ್ಟೇ. ಇಲ್ಲಿ ಆಲ್ಮೋಸ್ಟ್ ಹಾಗೆ, ಲೇಡೀಸಿಗೆ ಅಂತ ಒಂದು ಸಪ್ರೇಟ್, ಮೆನ್ಸಿಗೆ ಅಂತ ಒಂದು ಸಪ್ರೇಟ್ ಇದ್ದೇ ಇರ್ತದೆ. ಮತ್ತು ಕೆಲವು ಪಾರ್ಕಲ್ಲಿ ಮೆನ್ಸಿಗೆ ಇಂಥ ಡೇ ಹೋಗಬೇಕು, ಲೇಡೀಸಿಗೆ ಇಂಥ ಡೇ, ಫ್ಯಾಮಿಲಿಗೆ ಇಂಥ ಡೇ ಅಂತೆಲ್ಲ ಇರುತ್ತೆ. ನೋಡಿ, ನಾವೀಗ ರೀಚ್ ಆದ್ವಿ. ಈ ಕಡೆ ಗೇಟಿಂದ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಲೇಡೀಸ್ಗೆ ಮಾತ್ರ. ಇಲ್ಲಿ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆಯದಲ್ಲ, ಬರೀ ಲೇಡೀಸ್ ಆ್ಯಂಡ್ ಕಿಡ್ಸ್ ಬರ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಏನಿದು ಕೋಟ್ ಗೊತ್ತಿಲ್ಲ. ವಾಟ್ ಆರ್ ಯು ಡೂಯಿಂಗ್? ಯೋಗ. ನೋಡಿ, ಇದು ಲೇಡೀಸಿಗೆ ಅಂತೆ, ಬಟ್ ಇಲ್ಲಿ ಒಂದೇ ಒಂದು ಲೇಡೀಸ್ ಇಲ್ಲ ನನ್ನನ್ನು ಬಿಟ್ಟರೆ. ಲೇಡೀಸಿಗೆ ಅಂತ ಸಪ್ರೇಟ್ ಇರುತ್ತೆ. ಇದೆಲ್ಲ ನೋಡಿ ಅಂತೆ, ಎಷ್ಟು ವೆಲ್ ಮೇಂಟೈನ್ಡ್ ಇದೆ ಅಲ್ವಾ. ಇಲ್ಲಿ ಎಂಥದ್ದು 2 ಕೋಟ್ ಇತ್ತು, ಅದು ಯಾವುದರ ಕೋಟ್ ಅಂತ ಮಾತ್ರ ನನಗೆ ಅರ್ಥ ಆಗಲಿಲ್ಲ. ನಾನೊಂದು 2 years ಬ್ಯಾಕ್ ಬಂದಿದ್ದೆ, ಆಗ ಇದೆಲ್ಲ ಇರಲಿಲ್ಲ. ಈಗ ರಿನೋವೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಪಾರ್ಕ್ ಎಲ್ಲ ಮಾಡಿದ್ದಾರೆ ಮಕ್ಕಳಿಗೆ. ಇಲ್ಲಿ ಎಲ್ಲ ನೋಡಿ ಎಷ್ಟು ಸೇಫ್ಟಿ ಎಲ್ಲ ನೋಡ್ತಾರೆ ಅಂತ. ಇದು ಎಂಥ ಹಾರ್ಡಿಲ್ಲ ಗೊತ್ತುಂಟ, ಮಕ್ಕಳು ಬಿದ್ದರೂ ಕೂಡ ಅಷ್ಟು ಗಾಯ ಆಗೋದಿಲ್ಲ, ಎಂತ ಆಗೋದಿಲ್ಲ. ಎಲ್ಲ ಸೇಫರ್ ಸೈಡ್ ನೋಡಿ, ಎಲ್ಲ ನೋಡಿ ಮಕ್ಕಳಿಗೋಸ್ಕರ ಮಾಡಿದ್ದಾರೆ. ಚೆನ್ನಾಗೊಂದು ವಾಕಿಂಗ್ ಎಲ್ಲ ಹೋಗ್ಬೋದು. ಸಕ್ಕ ದೊಡ್ಡದಿದೆ ಇದು. ನಾನೊಂದು 2 ರೌಂಡು ವಾಕ್ ಹೋದೆ, ಆಮೇಲೆ ಟಯರ್ಡ್ ಆಯಿತು, ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಇವಳದು ಸರ್ಕಸ್ ಈಗ ಎಲ್ಲ ಟ್ರೈ ಮಾಡಿ ನೋಡ್ತಾ ಇದ್ದಾಳೆ.
ಇದು ಸ್ಯಾಟರ್ಡೇ ಸಂಡೇ ಆಫ್ ಅಂತ ಇಲ್ಲಿ. ಸೊ ಮಂಡೇ ಟು ಫ್ರೈಡೇ ತನಕ ಓಪನ್ ಇರ್ತದಂತೆ. ಹಾಗೆ ಜಿಮ್ ಬೇರೆ ಇದೆ, ಒಳಗಡೆ ಜಿಮ್ ಇದೆ. ಜಿಮ್ ಕೂಡ ಫ್ರೀ ಈಗ. ನೆಕ್ಸ್ಟ್ ನಂದು ಲೇಡೀಸ್ ಫ್ರೆಂಡ್ಸ್ ಗ್ಯಾಂಗ್ ಇದ್ದಲ್ಲ ಇಲ್ಲಿ, ಅವನ್ನ ಕರ್ಕೊಂಡು ಹೋಗ್ಬೇಕಿನ್ನು. ನಾವೆಲ್ಲೊಂದು ಸರಿ ಹೋಗಬೇಕು. ಹಾಗೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದಾಗ, ಇನ್ನು ಸ್ವಲ್ಪ ಫ್ರೆಂಡ್ಸ್ ಅವರ ಮಕ್ಕಳೆಲ್ಲ ಬಂದಾಗ ತುಂಬ ಜಾಲಿ ಆಗ್ತದೆ. ಇವಳು ಹೆದರ್ತಾ ಇದ್ದಾಳೆ ಮೇಲೆ ಮೇಲೆ ಹೋಗಲಿಕ್ಕೆ. ಇವಳಿಗೆ ಸ್ವಲ್ಪ ಧೈರ್ಯ ಕಮ್ಮಿ. ನನ್ನ ಮಗ ಹಾಗೆ ಅಲ್ಲ, ನನ್ನ ಮಗ ಫುಲ್ ಉಲ್ಟ ಇವಳಿಗೆ. ಇವಳು ಸಣ್ಣದಲ್ಲಿರ್ಬೇಕಾದ್ರೆ ಸ್ಲೈಡಲ್ಲಿ ಹೋಗಲಿಕ್ಕೆ, ಸ್ವಿಂಗಲ್ಲಿ ಆಟ ಆಡಲಿಕ್ಕೆ ಹೆದರ್ತೇವೆ. ನನ್ನ ಮಗ ಎಂತ ಐ ಡೋಂಟ್ ಕೇರ್ ಅಂತ ಹೋಗುದು ಆಟ ಆಡಲಿಕ್ಕೆ. ಮಕ್ಕಳಾಗೆ ಉಳ್ಕೋಬಾರ್ದ ನಾವು ಸುಮ್ಮನೆ ದೊಡ್ಡೋರಾಗಿ. ಅಯ್ಯೋ ದೇವಾ, ಈ ಕುದುರೆಯ ಸೊಂಟಕ್ಕೆ ಏನಾಗಿದೆ? ಒಂದು ಸೈಡು ಸೊಂಟ ಹೋಗಿದೆ. ನನ್ನ ಮಗ ಮತ್ತು ಹಸ್ಬೆಂಡು ಆ ಸೈಡ್ ಇದ್ದಾರೆ, ಮೆನ್ಸ್ ಇದ್ದಿದ್ದಲ್ವಾ, ಜೆಂಟ್ಸಿಗೆ ಅಂತ ಅಲ್ಲಿ ಆ ಕಡೆ ಇದ್ದಾರೆ. ನಾನು ಮತ್ತು ಮಗಳು ಇಲ್ಲಿ ಬಂದದ್ದು. ಇವಳು ಒಂದು ರೌಂಡ್ ಮಾತ್ರ ಇಲ್ಲಿ ಇದ್ದದ್ದು. ಆಮೇಲೆ ಅವಳಿಗೆ ಪಪ್ಪನ ಕಡೆ ಓಡಿ ಹೋಗಿದ್ದಾಳೆ ಅಷ್ಟೇ. ಪಪ್ಪ ಬೇಕಂತೆ, ಪಪ್ಪ ಬೇಕು, ನನ್ನ ಬ್ರದರ್ ಬೇಕು ಅಂತ ಅಲ್ಲಿ ಹೋದ್ಲು. ನಾನು ಅವಳ ಅಲ್ಲಿ ಕಳಿಸ್ಬಿಟ್ಟು ಆಮೇಲೆ ನಾನು ಲೇಡೀಸ್ ಸೈಡ್ ಬಂದು ವಾಕಿಂಗ್ ಹೋದೆ. ಸ್ವಲ್ಪ ಫ್ಯಾಮಿಲಿ ಟೈಮ್ ಅಂತ ಹೋಗಿ ಆ ಕಡೆ ಮುಖ ಈ ಕಡೆ ಮುಖ ಹಾಕ್ಕೊಂಡು ಆಚೆ ಈಚೆ ಹೋದ್ವಿ ನಾವು. ನೆಕ್ಸ್ಟ್ ನನ್ನ ಗಂಡ ಕಂಟಿನ್ಯೂ ಮಾಡಿದ್ರು ಬ್ಲಾಗ್ ಎಲ್ಲ. ನಾನು ಆ ಸೈಡ್ ಇದ್ದೆ ಅಲ್ಲ. ನನ್ನ ಮಗನಿಗೆ ಬಾಲ್ಸ್ ಅಂದರೆ ಆಯಿತು ಅಷ್ಟು ಇಷ್ಟ. ನೀವು ಕಾರ್ ಕೊಡಿ, ಬೇರೆ ಎಂಥ ಟಾಯ್ಸ್ ಕೊಡಿ, ಎಂಥದ್ದು ಬೇಡ, ಅವನು ಫಸ್ಟ್ ಪ್ರಿಫರೆನ್ಸ್ ಬಾಲ್ಸಿಗಿರ್ತದೆ. ಬಾಲ್ ಅಂದರೆ ಆಯಿತು. ನನಗೆ ಇದೆಲ್ಲ ನೋಡಲಿಕ್ಕೆ ಆಗಲಿಲ್ಲ. ಅವನಲ್ಲಿ ಆಟ ಆಡ್ತಾ ಇರಬೇಕು. ಮಕ್ಕಳು ಆಟ ಆಡೋದು ನೋಡೋದೇ ಚೆಂದಲ್ಲ. ನಾವು ಅವರನ್ನು ಅದಕ್ಕೆಲ್ಲ ಕರ್ಕೊಂಡು ಹೋಗೋದು. ಅವರನ್ನು ನೋಡಿ. ಆಮೇಲೆ ಈ ಥರ ಒಂದು ಪಿಟ್ಟಿತ್ತು ನನಗೆ ಆ ಕಡೆ ತೋರಿಸಲಿಕ್ಕೆ ಮರ್ತೋಯ್ತು. ಫುಲ್ ಸ್ಯಾಂಡ್ ಹಾಕಿ ಇಟ್ಟಿದ್ರು ಮಕ್ಕಳಿಗೆ ಆಟ ಆಡಲಿಕ್ಕೆ. ಇವಳ ಪಪ್ಪನ ಜೊತೆ ಹೋಗಿ ಲಾಸ್ಟ್ ಟೈಮ್ ನೋಡ್ಕೊಂಡು ಬಂದಿದ್ಲು. ಸೊ ಈ ಸರಿ ಹೋಗುವಾಗ ನನಗೆ ಆ ಟಾಯ್ ಬೇಕು, ಈ ಟಾಯ್ ಬೇಕು ಸ್ಯಾಂಡಲ್ಲಿ ಆಟ ಆಡಲಿಕ್ಕೆ ಅಂತ. ಸೊ ಇದ್ದ ಬಾಕ್ಸ್ ಡಬ್ಬಾಸ್ ಎಲ್ಲ ತಗೊಂಡು ಹೋಗಿದ್ಲು ಆಟ ಆಡಲಿಕ್ಕೆ. ಒಳ್ಳೆಯದಲ್ಲ ಮಕ್ಕಳಿಗೆ ಈ ಥರ ಎಲ್ಲ ನೋಡಿ ಆಟ ಆಡೋದಕ್ಕೆ ಇದ್ದರೆ. ಪ್ಲೇ ಏರಿಯಾ ಇತ್ತಲ್ಲ, ಆ ಏರಿಯಾದಲ್ಲಿ ಒಂದು ಸೈಡ್ ಈ ಥರ ಮಾಡಿಟ್ಟಿದ್ರು. ಸೊ ಇದೆಲ್ಲ ಒಳ್ಳೆಯದು ಮಕ್ಕಳಿಗೆ ಆಟ ಆಡಲಿಕ್ಕೆ. ಮತ್ತೆ ಎಂಥದ್ದು ಇಲ್ಲಿ ಆಟ ಆಡೋದು. ಈ ಸೆಕೆಂಡ್ ಬಾರ್ನ್ ಮಕ್ಳು ಇರ್ತಾರಲ್ಲ, ಇವರೆಲ್ಲ ಕಾಪಿ ಮಾಡ್ತಾರೆ. ಫಸ್ಟ್ ಅವ್ರು ಎಂತೆಲ್ಲ ಕಳಿಸ್ಕೊಡ್ತಾರೆ ಎಲ್ಲ ಕಾಪಿ ಮಾಡ್ತಾರೆ. ನನ್ನ ಮಗ ಉಂಟಲ್ಲ, ಇವಳು ಎಂತ ಮಾಡ್ತಾಳೆ ಎಲ್ಲ ಕಾಪಿ ಮಾಡ್ತಾ ಇರ್ತಾನೆ. ಸ್ಕಿಪ್ ಮಾಡಿಬಿಡಿ, ನೋಡಿ ಮಕ್ಕಳು ಏನೆಲ್ಲ ಕಿತಾಪತಿ ಮಾಡ್ತಾರೆ ಈಗ ಅಂತ ಪ್ಲೇ ಗ್ರೌಂಡಲ್ಲಿ. ಹೇಗಿದೆ ಮೊದಲೇ ಆಚೆ ಈಚೆ ನೋಡ್ರಷ್ಟಲ್ಲಿ ಇವನ್ ನೋಡಿ ಟುಕು 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 ಅಂತ ಹೋಗ್ತಾ ಇದ್ದಾನೆ. ಇವನ ಮೇಲೆ ಒಂದು ಕಣ್ಣು ಇಡಲೇಬೇಕು. ದೊಡ್ಡ ಪೋಖ್ರಿ ಅಲ್ಲ ಇವನು. ಇಲ್ಲಾದರೆ ಒಂದು ಕಡೆ ಹೀಗೆ ಆ ಕಡೆ ಈ ಕಡೆ ನೋಡೋಷ್ಟಲ್ಲಿ ಇನ್ನೇನೋ ಮಾಡಿರ್ತಾನೆ ನೋಡಿ. ಒಲಿಂಪಿಕಲ್ಲಿ ನೆಕ್ಸ್ಟ್ ರನ್ನಿಂಗ್ ರೇಸಿಗೆ ಪ್ರಾಕ್ಟೀಸ್ ಮಾಡೋದು ಇವನು. ಎಸ್, ಮ್ಯಾರಥಾನ್ ಆಗ್ತಾ ಇದೆ ಈಗ. ಓಡು ಓಡು ಓಡು. ಮಕ್ಕಳು ಎಂತ ಮಾಡಿದರೂ ಚಂದನೆ ನೋಡಲಿಕ್ಕೆ ಅವರನ್ನು. ಮನೆಯಲ್ಲಿ ಮಕ್ಕಳಿರಬೇಕು.
ಆಗಲೇ ಮನೆ ಫುಲ್ಲು ಖುಷಿ. ಇಶಿ ಹೋಗುವಾಗ ಹೇಗಿದ್ದೆ ಗೊತ್ತಾ, ಬರುವಾಗ ಹೇಗಾದೆ ಗೊತ್ತಾ ಅಂತ. ನೋಡಿ ಇವಳ ಮುಖ ನೋಡಿ, ಟಯರ್ಡ್ ಆಗಿ ಹೋಗಿದ್ದಾಳೆ, ಅಷ್ಟು ಆಟಾಡಿದ್ದಾರೆ. ಇವಳದು ಪಾಲಿಶ್ ಆಗ್ತಾ ಇದೆ ಪಪ್ಪನಿಗೆ. ಪಪ್ಪ ನಾವು ಶಾಪಿಗೆ ಹೋಗುವ ಅಂತ. ದಾದಂಡ್ ಸನ್ಸೆಟ್ಗೆ ಫಿಲ್ಟರ್ ಎಂತ ಬೇಕು ಅಂತಿಲ್ಲ, ಅಷ್ಟು ಚಂದ ಇದೆ ಸನ್ಸೆಟ್. ಆನ್ ದ ವೇ ಶಾಪಿಗೆ ಹೋಗೋದು. ಎಂತಾದ್ರೂ ಬೇಕಲ್ಲ ಈಗ ಕಾಂಜಿ ಪಿಂಜಿ ತಿನ್ನಲಿಕ್ಕೆ. ಟಯರ್ಡ್ ಬೇರೆ ಆಗಿದ್ದೀವಿ ಹಾಗೆ. ಪಾಪ ಅಲ್ಲಿ ಐಸ್ ಕ್ರೀಮ್ ಹೇಳ್ತಾ ಇತ್ತು ನನ್ನನ್ನು ಮನೆಗೆ ಕರ್ಕೊಂಡು ಹೋಗು ಅಂತ. ಹಾಗೆ ಕರ್ಕೊಂಡು ಬಂದೆ. ನೋಡಿ ಕೈಯಲ್ಲಿದೆ ಈಗ. ಆಲ್ ಟೈಮ್ ನನ್ನ ಫೇವ್ರೆಟ್ ಚಾಕೋಬಾರ್. ಸಬ್ಸ್ಕ್ರೈಬ್ ಮಾಡಿ ಬಲ್ಲೆ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪಲ್ಲೆ. ಪಲ್ಲೆಯಾ ಸಬ್ಸ್ಕ್ರೈಬ್ ಅಲ್ಲಿ.